ಪ್ರಧಾನಿ ಮೋದಿ ದೇಶದ್ರೋಹಿ ಎಂದಂಥ ಎಂಎಲ್ಸಿ ನಜೀರ್ ಅಹಮದ್ ವಿಚಾರ ಪರಿಷತ್ನಲ್ಲಿ ಮಹಾಭಾರತ ಸೃಷ್ಟಿ ಮಾಡಿತು. ನಜೀರ್ ಮಾತಿಗೆ ಬಿಜೆಪಿ ಪ್ರತಿಭಟಿಸಿದ್ರೆ ಸಿಟಿ ರವಿಯ ಪಾಕಿಸ್ತಾನಿ ನಾಲಿಗೆ ಹೇಳಿಕೆ ಬೆಂಕಿಗೆ ತುಪ್ಪ ಸುರಿಯಿತು. ಇತ್ತ ಸಭಾಪತಿ ಬಿಜೆಪಿಯ ರವಿಕುಮಾರ್ ಮೇಲೆ ಕೆಂಡುವಾಗಿದ್ರು. ವಿಧಾನ ಪರಿಷತ್ನಲ್ಲಿ ದೇಶದ್ರೋಹ ದೇಶ ಪ್ರೇಮದ ಗದ್ದಲ ನಡೆದರೆ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಮತ್ತು ಜಿ ವಿಷಯ ಕೋಲಾಹಲ ಸೃಷ್ಟಿ ಮಾಡಿತು. ವಿಬಿಜಿ ಕಾಯ್ದೆ ವಿರೋಧಿಸಿ ಸಿಎಂ ನಿರ್ಣಯ ಮಂಡಿಸ್ತಾ ಇದ್ದ ಹಾಗೆ ವಿಪಕ್ಷದ ನಾಯಕರು ಗದ್ದಲ ಎಬ್ಸಿದ್ರು. ವಿಧಾನಸಭೆ ಪರಿಷತ್ ಮಾತ್ರ ಅಲ್ಲ, ಸಂಸತ್ನಲ್ಲೂ ಹೈಡ್ರಾಮಾ ನಡೆದಿದೆ. ರಾಹುಲ್ ಗಾಂಧಿಗೆ ಮಾತನಾಡೋಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ವಿಪಕ್ಷದ ಸಂಸದರು ಸ್ಪೀಕರ್ ರತ್ತ ಕಾಗದ ಎಸೆದು ದಾಂಧಲಿ ಎಬ್ಸಿದ್ರು. ಇದಕ್ಕೆ ಅಮಾನತಿನ ಉಡುಗೊರೆಯನ್ನೂ ಪಡೆದಿದ್ದು ಇದರ ವಿರುದ್ಧವೂ ಪ್ರತಿಭಟನೆ ನಡೆದಿದೆ. ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘಕ್ಕೆ ಭ್ರಷ್ಟಾಚಾರದ ಮಸಿ ಮೆತ್ತಿದೆ. ಆಡಿಯೋ ಒಂದು ಕಮಿಷನ್ ಕಮಾಯಿಯನ್ನ ಬಯಲು ಮಾಡಿದೆ. ಕಮಿಷನ್ ಆರೋಪ ಬೆನ್ನಲ್ಲೇ ಪದಾಧಿಕಾರಿಗಳ ತಲೆದಂಡ ಆಗಿದ್ದು ಉಚ್ಚಾಟಿತ ಗೌರವಾಧ್ಯಕ್ಷ ಸೆಳೆದಿದ್ದಾರೆ. ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದವಾಗಿದೆ. ಇದರಂತೆ ಭಾರತದ ಉತ್ಪನ್ನಗಳಿಗೆ %18 ತೆರಿಗೆ ವಿಧಿಸೋಕೆ ಟ್ರಂಪ್ ಒಪ್ಪಿದ್ದು ಭಾರತದ ರಫ್ತು ಉತ್ತೇಜಿಸಲಿದೆ. ಡೀಲ್ ಕುದುರ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆ ನಾಗಾಲೋಟ ಹಾಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.